Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪೆಂಡ್ರೈವ್ ಪ್ರಕರಣ ಈಗಾಗಲೇ ರಾಜ್ಯದಲ್ಲಿ ದೊಡ್ಡದೊಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇದೆ. ನಿರಂತರವಾಗಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಅದರಲ್ಲೂ ನಿನ್ನೆ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರೆಲ್ಲರೂ ಕೂಡ ಒಟ್ಟಾಗಿ ಬಂದು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕೂಡ ಗರಂ ಆಗಿದ್ರು ಕುಮಾರಸ್ವಾಮಿ ಅವರು. ಅಷ್ಟಕ್ಕೆ ನಿಂತಿಲ್ಲ, ಅದಕ್ಕೆ ಪ್ರತಿಯಾಗಿ ಇನ್ನು ಕೃಷ್ಣ ಬೈರೇಗೌಡ ಅವರು ಕೂಡ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿದ್ದಾರೆ. ಹಾಗಾದರೆ ಈ ಒಂದು ರಾಜಕೀಯ ಹೇಗೆ ನಡೀತಾ ಇದೆ ಈ ಸ್ಟೋರಿಲಿ ನೋಡ್ಕೊಂಬರೋಣ ಬನ್ನಿ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ 3 ದಿವಸ ಇದ್ದಾಗ ಕ್ರೋಧೀಕರಿಸ್ತವ್ರು ನಾವೇನಪ್ಪ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದ್ರು. ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸೋದೇ ಬೇಕಾಗಿಲ್ಲ, ಪ್ರಚಾರ ಬೇಕು. ಮೂಲ ಹಗರಣವನ್ನ ಕೃಷ್ಣ ಬೈರೇಗೌಡ್ರೆ, ಯಾರು ಮರೆಸ್ತಾ ಇರೋದು ಇದನ್ನ ಪ್ರಕರಣನ? ಕಥಾನಾಯಕನೂ ಇವನೇ, ಡೈರೆಕ್ಟರ್ ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಸಂತೋಷ, ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರ್ಲಿ ಬನ್ನಿ. ಅಂತ್ಯವೇ ಕಾಣ್ತಿಲ್ಲ, ದಿನಕ್ಕೊಂದು ಟ್ವಿಸ್ಟ್ ಪಡೀತಿದೆ. ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗ್ತಾನೆ ಇವೆ. ಪೆನ್ ಡ್ರೈವ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸುತ್ತಿದೆ. ದೋಸ್ತಿ ನಾಯಕರು ಕಾಂಗ್ರೆಸ್ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ ಮತ್ತಷ್ಟು ಹೆಚ್ಚಾಗಿದೆ. ಅದರಲ್ಲೂ ಕುಮಾರಸ್ವಾಮಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಕೌಂಟರ್ ಮೇಲೆ ಕೌಂಟರ್ಗಳನ್ನೇ ಕೊಡ್ತಿದ್ದಾರೆ. ಇದರಲ್ಲಿ ಒಕ್ಕಲಿಗ ವಿಚಾರವು ಹಾಕೊಂಡಿದೆ. ಕುಮಾರಸ್ವಾಮಿ ವಿರುದ್ಧ ಮುಗಿಬಿದ್ದ ಒಕ್ಕಲಿಗ ನಾಯಕರು. ಕುಮಾರಸ್ವಾಮಿ ಒಂದೊಂದು ಆರೋಪಕ್ಕೂ ಕೌಂಟರ್. ಇಷ್ಟೆಲ್ಲ ನಡೀತಿರೋದು ಒಕ್ಕಲಿಗ ನಾಯಕತ್ವಕ್ಕಾಗಿ ಅನ್ನೋ ಆರೋಪವೂ ಕೇಳಿಬಂದಿತ್ತು. ಇದೇ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಕುಮಾರಸ್ವಾಮಿ ಮಧ್ಯೆ ಮಾತಿನ ಕಾಳಗವೂ ನಡೆದಿತ್ತು. ಕುಮಾರಸ್ವಾಮಿಯ ನಡೆ ಖಂಡಿಸಿ ನಿನ್ನೆಯಷ್ಟೇ ಒಕ್ಕಲಿಗ ನಾಯಕರು ಮುಗಿಬಿದ್ದಿದ್ರು. ಸುದ್ದಿಗೋಷ್ಠಿ ಮಾಡೋ ಮೂಲಕ ಸಚಿವರಾದ ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ಬೆಂಕಿಯನ್ನೇ ಉಗುಳಿದ್ರು. ಪ್ರಪಂಚದ ಅತಿದೊಡ್ಡ ಲೈಂಗಿಕ ಹಗರಣ ಅಂತ ಸಚಿವ ಕೃಷ್ಣ ಬೈರೇಗೌಡ ಗಂಭೀರ ಆರೋಪವನ್ನೇ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಇಡೀ ದೇಶಕ್ಕೆ ಪೆನ್ ಡ್ರೈವ್ ಹಂಚಿದ್ಯಾರು ಅಂತ ಕಿಡಿಕಾರಿದ್ರು. ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ. ಇನ್ನೊಂದು ಉದಾಹರಣೆ, ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂಥ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ. ಯಾವ ಜಾತಿ, ಯಾವ ಧರ್ಮ ಇಷ್ಟೊಂದು ಮನೆಗಳನ್ನು ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂಥ ಇನ್ನೊಂದು ಪ್ರಕರಣ ಇದ್ದರೆ ಮಾತಾಡಿ ಯಾರಾದರೂ. ನಾನು ಕೇಳಲಿಕ್ಕೆ ಬಯಸ್ತೀನಿ ಕೃಷ್ಣ ಬೈರೇಗೌಡ್ರೆ, ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಹೇಳ್ತಾ ಇದ್ದೀರಿ. ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ 3 ದಿವಸ ಇದ್ದಾಗ. ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಹರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ. ಈ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಕ್ರೋಧೀಕರಿಸ್ತವ್ರು ನಾವೇನಪ್ಪ. ಇಷ್ಟೇ ಅಲ್ಲ, ಕೇಸ್ ಮುಚ್ಚಾಕೋಕೆ ವ್ಯವಸ್ಥಿತ ಷಡ್ಯಂತ್ರ ಅಂತ ಸಚಿವ ಕೃಷ್ಣ ಬೈರೇಗೌಡ ಕೆಂಡ ಕಾರಿದ್ರು.
ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಯಾರು ಕೇಸ್ ಮರೆಸ್ತಿರೋದು ಅಂತ ಕಿಡಿಕಾರಿದ್ರು. ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನು ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂಥ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂಥ ಪ್ರಕರಣ ಇದು. ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಮುಚ್ಚು ಹಾಕುವಂಥ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಕೃಷ್ಣ ಬೈರೇಗೌಡರೇ, ಯಾರು ಮರೆಸ್ತಾ ಇರೋದು ಇದನ್ನು ಪ್ರಕರಣನ? ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ? ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ? ಒಕ್ಕಲಿಗರು ಅಂದ್ರೆ ನೀವು ಅಂದ್ರೆ ಒಕ್ಕಲಿಗರು ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದ್ದೀರಾ ಅಂತ ಸಚಿವ ಚಲುವರಾಯ ಸ್ವಾಮಿ ಬೆಂಕಿಯನ್ನೇ ಉಗುಳಿದ್ರು. ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತನಾಡೋದು ಫಸ್ಟ್ ನಿಲ್ಲಿಸ್ಬೇಕು. ಯಾರನ್ನು ಗದರಿಸಿ ಅಥವಾ ಏಕವಚನದಲ್ಲಿ ಮಾತಾಡೋದ್ರಿಂದ ಏನೋ ನಾವು ಬಲಿಷ್ಠರಾಗ್ತೀವಿ, ನಾವು ಭಾಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನೇನಾದ್ರು ಇದ್ದರೆ ನಿಮ್ಮ ಭ್ರಮೆ, ಅದನ್ನು ಫಸ್ಟು ನೀವು ನಿಲ್ಲಿಸಬೇಕು. ಸೊ ನಿಮಗಿಂತ ಏಕವಚನದಲ್ಲಿ ಮಾತಾಡಲಿಕ್ಕೆ ಎಲ್ರಿಗೂ ಬರುತ್ತೆ. ಇಷ್ಟೆಲ್ಲದರ ಮಧ್ಯೆ ಇತ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಮಧ್ಯೆ ಮಾತಿನ ಕಾಳಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಪೆನ್ ಡ್ರೈವ್ ಪ್ರಕರಣದ ಕಥಾನಾಯಕ HDK ಅಂತ ಡಿಕೆಶಿ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ HDK ನಾನೇ ಕಥಾನಾಯಕ ಅಂದ್ರು. ಕಥಾನಾಯಕನೂ ಇವನೇ, ಡೈರೆಕ್ಟರ್ ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ, ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ. ನೋಡೋಣ. ಇಂಥ ಸ್ಟೋರಿಗಳಿಗೆ ಕಥಾನಾಯಕನೂ ಬೇಕಲ್ಲ. ಒಬ್ಬ ಕಥಾನಾಯಕ ನನ್ನನ್ನು ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು. ಸಂತೋಷ, ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರಲಿ ಬನ್ನಿ. SIT ತನಿಖೆ ಬಗ್ಗೆ ಪ್ರಶ್ನೆ ಎತ್ತಿರೋ HDK ಇವರಿಗೆ ತನಿಖೆ ಬೇಕಿಲ್ಲ, ಪ್ರಚಾರ ಬೇಕಿದೆ. 15 ದಿನದ ತನಿಖೆಯ ಸಾಧನೆ ಏನು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಕಿಡ್ನಾಪ್ ಆದ ಮಹಿಳೆಯನ್ನ ಕೋರ್ಟ್ಗೆ ಹಾಜರುಪಡಿಸಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ನಾನು ಡೇ 1 ಹೇಳಿದ್ದೇನೆ, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಅನುಭವಿಸಲೇಬೇಕು ಅಂತ. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡಿಸೋದೇ ಬೇಕಾಗಿಲ್ಲ, ಪ್ರಚಾರ ಬೇಕು. ಅದಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಷ್ಟು ದಿವಸಗಳಾಯಿತು, 15 ದಿವಸದಿಂದ ಏನು ಇವರ ಸಾಧನೆ ತನಿಖೆಯಲ್ಲಿ. ಈಗ ಕಿಡ್ನಾಪ್ ಆದಂಥ ಮಹಿಳೆಯನ್ನ ಈಗ ಕರ್ಕೊಂಬಂದು ಎಷ್ಟು ದಿನ ಆಯಿತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ. ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ. ಅವ್ರನ್ನ ಮಾಜಾರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದರು? ಇಲ್ಲಿವರೆಗೆ ಇದು ಕೊಟ್ರ SITಯ SITಯ ಮೂಲದಿಂದ ಸೋರಿಕೆ, SITಯ ಮೂಲ ಸೋರಿಕೆ ಇದೆಯಲ್ಲ, ಇದನ್ನು ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ? SIT ಪಾರದರ್ಶಕವಾಗಿ ತನಿಖೆ ನಡೆಸ್ತಿಲ್ಲ ಎಂಬ JDS ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಪರಮೇಶ್ವರ್ SIT ತನಿಖೆ ಮಾಡ್ತಿರೋದನ್ನ ಶೇರ್ ಮಾಡಲು ಆಗಲ್ಲ, ಅವರು ದೂರು ಕೊಡ್ಲಿ ಅಂದಿದ್ದಾರೆ. ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ. ಎಲ್ಲ SITನವರು ಅವ್ರ ತನಿಖೆ ನಡೆಸ್ತಾ ಇದ್ದಾರೆ. ಭಾಳ ಗಂಭೀರವಾಗಿ ಅದನ್ನು ನಾವು ಸರ್ಕಾರದಲ್ಲಿ ಅದನ್ನು ತೊಗೊಂಡಿದ್ದೇವೆ. ನಾನು ಕೊಡಲಿ, ಅವ್ರು ಏನು ಬೇಕಾದ್ರೂ ಕೊಡಲಿ, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಇತ ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಬಿಜೆಪಿ ನಾಯಕರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಪ್ರಕರಣವನ್ನ CBI ತನಿಖೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ರೇವಣ್ಣ ಅವರ ವಿಚಾರವಾಗಲಿ ಅಥವಾ ಪ್ರಜ್ವಲ್ ರೇವಣ್ಣ ತೆಗೆದುಕೊಳ್ಳೋಕ್ಕೆ ಬಿಜೆಪಿ ಪ್ರಧಾನಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ, ಕಠಿಣ ಶಿಕ್ಷೆ ಆಗಬೇಕು ಅಂತ. ಇದನ್ನು CBI ಕೊಡೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ? DK ಇದ್ದಾರೋ ಇವರು ಕುಮಾರಸ್ವಾಮಿ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರನೇ ಇಡೀ ದೇಶ ಒಂದು ರೀತಿಯ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿದೆ. DK ಶಿವಕುಮಾರ್ ಅವರು ಕೂಡ ನೇರವಾಗಿ ದೇವರಾಜೇಗೌಡರು ಜೊತೆ ಮಾತಾಡಿರ್ತಕ್ಕಂಥದ್ದು, ಏನು ಮಾಡಬೇಡಪ್ಪ, ನಮ್ಮ ಪರವಾಗಿರು. ಇಷ್ಟೆಲ್ಲದರ ಮಧ್ಯೆ ಪೆನ್ ಡ್ರೈವ್ ಕಿಡ್ನಾಪ್ ಪ್ರಕರಣ ಸಂಬಂಧ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲ ಗೆಹ್ಲೋಟ್ಗೆ ದೂರು ನೀಡಲಾಯಿತು. SIT ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಅಂತ ದೂರು ನೀಡಲಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿದ DCM DK ಶಿವಕುಮಾರ್, ಎಲ್ಲವನ್ನೂ ಅಸೆಂಬ್ಲಿಯಲ್ಲಿ ಮಾತನಾಡೋಣ,
ಯಾರು ಏನೇನು ಮಾಡಿದ್ದಾರೆ ಎಲ್ಲವನ್ನೂ ಹೇಳ್ತೀನಿ ಅಂದ್ರು. ಯಾರ ಹತ್ರ ಏನು ಕೇಳಬೇಕೋ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನು ಕೇಳ್ತೀರಾ, ನಾನು ಏನು ಹೇಳಬೇಕು ಎಲ್ಲ ಹೇಳಿ ಮುಗಿದೋಗಿದೆ. ಏನು ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿಲಿ ಮಾತಾಡೋಣ, ನಡೀರಿ. ಪ್ರಕರಣ ಸಂಬಂಧ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆಯಿತು. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದರು. ಒಟ್ಟಾರೆಯಾಗಿ ಪೆನ್ ಡ್ರೈವ್ ಪ್ರಕರಣ ರಾಜಕೀಯವಾಗಿ ತಿರುಗಿದ್ದು ಆರೋಪ ಪ್ರತ್ಯಾರೋಪ ಮತ್ತೊಂದು ಹಂತಕ್ಕೆ ಹೋಗಿವೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿರುವಂಥ HD ರೇವಣ್ಣಗೆ ಸದ್ಯಕ್ಕೆ ಜೈಲೇ ಗತಿಯಾಗಿದೆ. ಇವತ್ತು ಅವರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ಕೂಡ ಆಯಿತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಪ್ರೊಸೀಡಿಂಗ್ಸ್ಗಳಲ್ಲಿ ಹೆಚ್ಚಾಗಿ ಅವರ ಪರವಾಗಿ ಅದೇ ತೀರ್ಪು ಬಂದಿಲ್ಲ. ವಿಚಾರಣೆ ಮುಂದೂಡಿ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆದಂಥ ಹಿನ್ನೆಲೆಯಲ್ಲಿ ಮತ್ತೆಗ ಅವರು ಜೈಲಲ್ಲೇ ಇರುವಂತಾಗಿದೆ. ಇದರ ಜೊತೆಗೆ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು, ವಾದ ಪ್ರತಿವಾದ ಹೇಗಿತ್ತು ನೋಡೋಣ ಬನ್ನಿ. ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿರೋ HD ರೇವಣ್ಣಗೆ ಮತ್ತೆ ಜೈಲೇ ಗತಿಯಾಗಿದೆ. ರೇವಣ್ಣಗೆ ಇನ್ನು 3 ದಿನ ಜೈಲಿನಲ್ಲೇ ಇರೋ ಪರಿಸ್ಥಿತಿ ಬಂದಿದೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದೆ. HD ರೇವಣ್ಣಗೆ ಇನ್ನೂ 3 ದಿನ ಜೈಲು ವಾಸವೇ ಗತಿ. ಸೋಮವಾರಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. KR ನಗರ ಠಾಣೆಯಲ್ಲಿ ದಾಖಲಾದ ಕಿಡ್ನಾಪ್ಗೆ ಸಂಬಂಧ ಮಾಜಿ ಸಚಿವ HD ರೇವಣ್ಣ ಜೈಲು ಪಾಲಾಗಿದ್ದಾರೆ. 4 ದಿನ SIT ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ರೇವಣ್ಣರನ್ನ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ರೇವಣ್ಣಗೆ ಮೇ 14ರವರೆಗೆ 7 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ 17ನೇ ACMM ಕೋರ್ಟ್ ಆದೇಶ ಹೊರಡಿಸಿತ್ತು. ಎಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇಡೀ ದಿನ ಅರ್ಜಿ ವಿಚಾರಣೆ ನಡೆಯಿತು. SIT ಪರ ಹಿರಿಯ ವಕೀಲೆ ಜಾಯ್ನಾ ಕೊಥಾರಿ ವಾದ ಮಂಡಿಸಿದ್ರು. ಅತ್ಯಾಚಾರ ತನಿಖೆಯ ಹಾದಿ ತಪ್ಪಿಸಲು ಕಿಡ್ನಾಪ್ ಮಾಡಲಾಗಿದೆ. ಮಹಿಳೆ ದೂರು ನೀಡುವುದನ್ನು ತಪ್ಪಿಸಲು ಅಪಹರಣ ಮಾಡಲಾಗಿದೆ. ರೇವಣ್ಣ ಪುತ್ರ ಭಾಗಿಯಾಗಿರುವ ವಿಡಿಯೋಗಳು ಪತ್ತೆಯಾಗಿವೆ. ದೂರುದಾರರ ತಾಯಿ 6 ವರ್ಷ ರೇವಣ್ಣ ಮನೆ ಕೆಲಸ ಮಾಡಿದ್ದಾರೆ. ಮಹಿಳೆಯನ್ನ ಏಪ್ರಿಲ್ 29ರಂದು ಅಪಹರಣ ಮಾಡಲಾಗಿದೆ ಅಂತ ವಾದಿಸಿದ್ರು. SIT ಪರ ಹಿರಿಯ ವಕೀಲೆ ಜಾಯ್ನಾ ಕೊಥಾರಿ ವಾದ ಮಂಡಿಸಿದ್ರೆ CRPC 161 ಅಡಿ ಸಾಕ್ಷಿಗಳ ಹೇಳಿಕೆ ಪಡೆಯಲಾಗಿದೆ. ಸಾಕ್ಷಿಗಳ ಹೇಳಿಕೆಯಲ್ಲಿ ರೇವಣ್ಣ ಹೆಸರು ಉಲ್ಲೇಖವಾಗಿದೆ. ಬಲ ಪ್ರಯೋಗದಿಂದ ಮಹಿಳೆಯನ್ನ ಕರೆದೊಯ್ಯಲಾಗಿದೆ. ಅಪಹರಣವಾದ ಮಹಿಳೆ ಹತ್ಯೆ ಅಥವಾ ಗಾಯಗೊಳಿಸುವ ಭೀತಿ ಇರಬೇಕು. ಈ ಭೀತಿ ಇದ್ದರೂ ಅಪಹರಣ ಎಂದಾಗಲಿದೆ. ತನ್ನ ತಾಯಿಯನ್ನ ಒತ್ತಾಯದಿಂದ ಕರೆದೊಯ್ಯಲಾಗಿದೆ. ಆಕೆಯ ಜೀವಕ್ಕೆ ಅಪಾಯವಿದೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. ಇಂತಹ ಪ್ರಕರಣದಲ್ಲಿ ಜಾಮೀನು ನೀಡಬಾರದು ಅಂತ ವಕೀಲೆ ಜಾಯ್ನಾ ಕೊಥಾರಿ ವಾದ ಮಂಡಿಸಿದ್ರು. ಆಕ್ಷೇಪಣೆ ಅರ್ಜಿ ಸಲ್ಲಿಕೆಗೆ ಕಾಲಾವಕಾಶ ಕೋರಿ ಕೋರ್ಟ್ನಲ್ಲಿ SIT ಪರ ವಕೀಲರು ವಾದ ಮಂಡಿಸಿದ್ರು. ಹೊಸದಾಗಿ SPPಗಳಾಗಿ ನೇಮಕಗೊಂಡಿದ್ದೇವೆ, ಸೋಮವಾರದವರೆಗೆ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಕೋರ್ಟ್ ಹೊಸದಾಗಿ SPP ಆದಾಗಲೆಲ್ಲ ಮುಂದೂಡಲಾಗಲ್ಲ, ಮೊದಲು ಆಕ್ಷೇಪಣೆ ಸಲ್ಲಿಸಿ ಅವಕಾಶ ಕೊಡ್ತೀವಿ ಅಂತ ಜಡ್ಜ್ ಹೇಳಿದ್ರು. ವಾದ ಮುಂದುವರಿಸಿದ ಹಿರಿಯ ವಕೀಲೆ ಜಾಯ್ನಾ ಕೊಥಾರಿ, ನಾವು ಆಕ್ಷೇಪಣೆ ಸಲ್ಲಿಸಿದ್ದೇವೆ, ವಿಳಂಬದ ಉದ್ದೇಶವಿಲ್ಲ, ನಮ್ಮ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ. HD ರೇವಣ್ಣ ವಿರುದ್ಧ ಮತ್ತೊಂದು ಕೇಸಿದೆ. ಸಾಕ್ಷಿಗಳನ್ನು ನಾಶಪಡಿಸುವ ಸಾಧ್ಯತೆಯೂ ಇದೆ. ವಿಚಾರಣೆ ಸೋಮವಾರಕ್ಕೆ ಮುಂದೂಡಲು SIT ಅಭಿಯೋಜಕರು ಮನವಿ ಮಾಡಿದರು. ತನಿಖಾಧಿಕಾರಿ ವರದಿಯನ್ನೇಕೆ ನೀವು ಕೋರ್ಟ್ಗೆ ಸಲ್ಲಿಸಿಲ್ಲ? ವರದಿ ಸಲ್ಲಿಸಲು SIT ಪರ ವಕೀಲರಿಗೆ ಕೋರ್ಟ್ ಸೂಚನೆ ನೀಡಿ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಯಿತು.
ಒಟ್ಟಾರೆಯಾಗಿ ವಾದ ಪ್ರತಿವಾದ ನಡೆದರೂ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿರುವ ಎಚ್ ಡಿ ರೇವಣ್ಣಗೆ ಇಂದು ಜಾಮೀನು ಸಿಗಲೇ ಇಲ್ಲ. ಇನ್ನೂ 3 ದಿನ ಜೈಲೇ ಗತಿಯಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರೋದಕ್ಕೆ SIT ಈಗಾಗಲೇ ಎಲ್ಲ ಪ್ಲಾನ್ಗಳನ್ನ ಕೂಡ ಮಾಡ್ತಾ ಇದೆ. ಆದರೆ ಇದಕ್ಕೆ ಕೆಲವೊಂದಿಷ್ಟು ರಾಜತಾಂತ್ರಿಕ ಅಡೆತಡೆಗಳು ಕೂಡ ಇದೆ. ಹೀಗಾಗಿ ಏನು ಮಾಡಲಾಗುತ್ತೆ, ಯಾವೆಲ್ಲ ಆಪ್ಷನ್ಸ್ಗಳಿದೆ, ಹಾಗಾದರೆ SIT ಮುಂದೆ ಇರುವಂಥ ಆಪ್ಷನ್ಸ್ಗಳೇನು, ಇದನ್ನು ನೋಡೋಣ ಈ ಸ್ಟೋರಿಲಿ. ಲುಕ್ಔಟ್ ನೋಟಿಸ್ ಕೋ ಡೋಂಟ್ ಕೇರ್, ಬ್ಲೂ ಕಾರ್ನರ್ ನೋಟಿಸ್ ಕೋ ಡೋಂಟ್ ಕೇರ್. ದೇಶದಿಂದ ಪರಾರಿಯಾಗಿರೋ ಸಂಸದ ಪ್ರಜ್ವಲ್ ರೇವಣ್ಣ ದೇಶದಿಂದ ದೇಶಕ್ಕೆ ಸುತ್ತಾಡ್ತಿದ್ದಾರೆ. ಬರೋಬ್ಬರಿ 14 ದಿನ ಕಳೆದಿರೋ ಪತ್ತೆಯಾಗಿಲ್ಲ. ಆರೋಪಿ ಪ್ರಜ್ವಲ್ ರೇವಣ್ಣ ಕಣ್ಣಾಮುಚ್ಚಾಲೆ ಆಟವಾಡ್ತಿದ್ದಾರೆ. ಯಾವ ನೋಟಿಸ್ಗೂ ಪ್ರತಿಕ್ರಿಯಿಸದ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಮನವಿ ಕೋರಿ ಕೋರ್ಟ್ ಮೊರೆ ಹೋಗಲು SIT ಚಿಂತನೆ ನಡೆಸುತ್ತಿದೆ. ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಪ್ಲಾನ್ ಮಾಡ್ತಿದೆ. ವಿದೇಶದಲ್ಲಿರೋ ಸಂಸದ ಪ್ರಜ್ವಲ್ ರೇವಣ್ಣ ಕರೆತರೋಕೆ SIT ಶತ ಪ್ರಯತ್ನವನ್ನೇ ಮಾಡ್ತಿದೆ. 196 ರಾಷ್ಟ್ರಗಳಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಬಲೆಗೆ ಪ್ರಯತ್ನ ನಡೆಸಲಾಗ್ತಿದೆ. ಆದ್ರೆ ಯಾವುದಕ್ಕೂ ಪ್ರಜ್ವಲ್ ಪ್ರತಿಕ್ರಿಯೆ ಕೊಡ್ತಿಲ್ಲ. ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿರೋ SIT ಅಧಿಕಾರಿಗಳ ಒಂದು ತಂಡ ವಿದೇಶಕ್ಕೆ ತೆರಳಿರೋ ಮಾಹಿತಿ ಸಿಕ್ಕಿದೆ. 2 ದಿನಗಳ ಹಿಂದೆ ವಿದೇಶಕ್ಕೆ SIT ತಂಡ ತೆರಳಿದೆ. ವಿದೇಶದಿಂದಲೇ ಅರೆಸ್ಟ್ ಮಾಡಿ ಕರೆತರೋಕೆ SIT ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ದೇಶದಿಂದ ದೇಶಕ್ಕೆ ಹೋಗೋಕೆ ಪ್ರಮುಖ ಕಾರಣವೇ ರಾಜತಾಂತ್ರಿಕ ಪಾಸ್ಪೋರ್ಟ್ ಆಗಿದೆ. ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಯಾವ ದೇಶಕ್ಕಾದ್ರೂ 3 ತಿಂಗಳುಗಳ ಕಾಲ ಇರಬಹುದಾಗಿದೆ. ಇದನ್ನ ರದ್ದು ಮಾಡುವ ಕೆಲಸ ಕೋರ್ಟ್ನದ್ದಾಗಿದೆ. ಆದ್ರೆ ಪಾಸ್ಪೋರ್ಟ್ ರದ್ದು ಮಾಡೋಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಯಾವಾಗ ಈ ಕೆಲಸ ಕಾನೂನು ಪ್ರಕಾರ ಮಾಡಿಸಬೇಕು ಅಂತ SITಗೆ ಅರಿವಾಗಿತ್ತು ನೋಡಿ. ಈಗ SIT ನ್ಯಾಯಾಲಯದ ಮೊರೆ ಹೋಗಲು ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಇದರಲ್ಲಿ ಪ್ರಪಂಚದ ಯಾವುದೇ ದೇಶದ ಏರ್ಪೋರ್ಟ್ ಬಂದರಿಗೆ ಪ್ರಜ್ವಲ್ ರೇವಣ್ಣ ಬಂದ್ರೂ ಮಾಹಿತಿ ಸಿಗುತ್ತೆ. ಆದ್ರೆ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ. ಇನ್ನು ರೆಡ್ ಕಾರ್ನರ್ ನೋಟಿಸ್ ಕೊಡ್ಬೇಕು ಅಂದ್ರೆ ಆತನ ವಿರುದ್ಧ ಚಾರ್ಜ್ ಶೀಟ್ ಆಗಿರುವ ಆರೋಪ ಪಟ್ಟಿ ಇರಬೇಕು. ಸದ್ಯ ಇದೆಲ್ಲದಕ್ಕೂ ಕೆಲ ಸಮಯ ಕೂಡ ಬೇಕಿದೆ. ಸಂಸದ ಪ್ರಜ್ವಲ್ ರೇವಣ್ಣಗಾಗಿ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ವಿಮಾನದ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ಸಿಂಗಾಪುರ, ದುಬೈ, ದೋಹಾ ಸೇರಿದಂತೆ ಹಲವು ವಿಮಾನಗಳನ್ನ ಪರಿಶೀಲನೆ ಮಾಡೋ ಕೆಲಸವೂ ನಡೆಯುತ್ತಿದೆ. ಮತ್ತೊಂದೆಡೆ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕಿಡ್ನಾಪ್ ಆಗಿದ್ದ ಮಹಿಳೆ ಪತ್ತೆಯಾಗಿದ್ದು ಆಯ್ತು. ಆಕೆಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಹಲ್ಲೆ ನಡೆದಿಲ್ಲ ಎಂಬುದು ಗೊತ್ತಾಯಿತು. ಆದ್ರೆ ಇಷ್ಟು ದಿನವಾದ್ರೂ SIT CRPC 164 ಅಡಿಯಲ್ಲಿ ಮಹಿಳೆ ಹೇಳಿಕೆ ದಾಖಲು ಮಾಡಿಸಿಲ್ಲ. ಈ ನಡುವೆ ಮೈಸೂರು KR ನಗರ ಭಾಗಗಳ 4ರನ್ನ ಕಿಡ್ನಾಪ್ ಕೇಸ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ SIT ಕಾರ್ಯಾಚರಣೆ ನಡೆಸಿತ್ತು. ಮನು, ಸುಜಯ್, ತಿಪ್ಪಣ್ಣ ಹಾಗೂ ಕೀರ್ತಿ ಎಂಬ 4ರನ್ನ ವಶಕ್ಕೆ ಪಡೆದಿದ್ದಾರೆ. ಈ 4ರು JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಲೀಡರ್ಗಳಾಗಿದ್ದಾರೆ. ಕೀರ್ತಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಇವರೆಲ್ಲ ಸತೀಶ್ ಬಾಬು ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು ಹಾಗೂ ಸಹಾಯ ಮಾಡಿದ್ರು ಅನ್ನೋ ಆರೋಪದಲ್ಲಿ ಕರೆತರಲಾಗಿದೆ. ಆದ್ರೆ ಇದುವರೆಗೂ ಈ 4ರನ್ನ SIT ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅರೆಸ್ಟ್ ಮಾಡಿಸಿಕೊಂಡಿಲ್ಲ. ಒಟ್ಟಾರೆಯಾಗಿ ವಿದೇಶದಲ್ಲಿರೋ ಸಂಸದ ಪ್ರಜ್ವಲ್ ರೇವಣ್ಣ ಬಲೆಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋಕೆ SIT ಸಿದ್ಧತೆ ಮಾಡಿಕೊಂಡಿದೆ. ಕಿರಣ್ HV ಜೊತೆ ಪ್ರಜ್ವಲ್, TV9 ಬೆಂಗಳೂರು.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.